गुलबर्गा डिस्ट्रिक्ट के एमपी डॉक्टर उमेश यादव के करीबी रहने वाले और बीजेपी वर्कर गिरीश बाबू चक्र उम्र 32 साल कल इनका देर रात अफजलपुर तालुका के सगनूर गांव में कत्ल कर दिया गया। गिरीश बाबू चक्र को कल रात इनके एक दोस्त ने पार्टी के बहाने इन्हें बुलाया और आंखों में मिर्ची पाउडर डालकर हैंडगन से कत्ल कर फरार हो गया। हाल ही में गिरीश बाबू को टेलीकम्युनिकेशन डिपार्टमेंट का एडवाइजर कमेटी मेंबर नॉमिनेट किया गया था। कत्ल करने की वजह अभी तक पता नहीं चली है। एडिशनल एसपी मोहम्मद शरीफ, सर्कल इंस्पेक्टर चिन्ना हिरामठ मौके वारदात पर पहुंचकर इन्वेस्टिगेशन शुरू कर दी है और केस को देवल गानगापुर पुलिस स्टेशन में दर्ज कर लिया गया है। राज्य इडी कलबुर्गी ಇವತ್ತು ಶಾಕ್ ಅಲ್ಲಿದೆ। वो यंग बटिंग लीडर, ब्रिलियंट लीडर, ಹಿಂದುಳಿದ ಕೋಲಿ ಸಮಾಜದ ಲೀಡರ್ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ। ಏನಾಗಿದೆ? ನನಗೆ ಬಹಳ ಹತ್ತಿರದವನು, 10 ವರ್ಷದಿಂದ ನನ್ನ ಜೊತೆ ಇದ್ದಾನವನು ಇದ್ದ। ಹೋದ ಪಾರ್ಲಿಮೆಂಟ್ ಎಲೆಕ್ಷನ್ಲೂ ಕೂಡ ಹಗಲು ರಾತ್ರಿ ಕೆಲಸ ಮಾಡಿ ಭಾರತೀಯ ಜನತಾ ಪಾರ್ಟಿ ಕ್ಯಾಂಡಿಡೇಟ್ ಗೆಲ್ಲಿಸಿದ। ತಾಯಿ ತಂದೆ ಇರಲಾರ್ದವನು, ಹಿಂದುಳಿದ ಕ್ಷೇತ್ರದವನು, ಇವತ್ತು ಅಂಥವನಿಗೆ BSNL ಸಲಹಾ ಸಮಿತಿ ಸದಸ್ಯನಾಗಿ ಕೇವಲ 1 ವಾರ ಆಗಿತ್ತು। ಮೊನ್ನೆ ಮೀಟಿಂಗ್ ಅಟೆಂಡ್ ಮಾಡಿ ಬಹಳ ಸಂತೋಷದಿಂದ ಅವನು ಖುಷಿಯಿಂದ ಮೀಟಿಂಗ್ ಅಟೆಂಡ್ ಮಾಡಿದ। ಮೊನ್ನೆ ರಾತ್ರಿ ಕೂಡ ನನಗೆ ಬಂದು ಕೆಲವು ಪರ್ಸನಲಿನೂ ಮಾತಾಡಿ ಹೋದ। ಒಳ್ಳೆ ಕೆಲಸ ಮಾಡಬೇಕು, ಮುಂದೆ ಮತ್ತೊಮ್ಮೆ ಮೋದಿಜಿಯವರಿಗೆ ನಾವು ಪ್ರಧಾನಮಂತ್ರಿ ಮಾಡಬೇಕು, 24 ತಾಸು ನಾವು 24x7 ದುಡಿತೀವಿ ಸರ್, ನೀವು ರೆಸ್ಟ್ ತಗೋಬೇಡ್ರಿ, ನೀವು ಭಾಳ ಕೇರ್ಫುಲ್ ಆಗಿರ್ಬೇಕಂತ ಹೇಳಿ ನನಗೆ ಹೇಳಿ ಹೋಗಿದ್ದ। ನಿನ್ನೆ ಒಂದೇ ದಿವಸ ಗ್ಯಾಪ್ ನಮ್ಮದು ಅವನು ಭೇಟಿಯಾಗಿಲ್ಲ। ಇವತ್ತು ಬೆಳಿಗ್ಗೆ ಎದ್ದ ಕೂಡಲೇ ಭಾಳ ಶಾಕ್ ಆಯ್ತು ನಮಗೆ, ನನಗೊಬ್ಬರಿಗೆಲ್ಲ ಕಲಬುರ್ಗಿ ಎಲ್ಲ ಯುವಕರಿಗೆ ಶಾಕ್ ಆಗಿದೆ। ಎಂಥ ಸಿಚುವೇಶನ್ ಕ್ರಿಯೇಟ್ ಆಗ್ಯದಂದ್ರೆ ನೋಬಡಿ ಸೆಕ್ಯೂರ್ ಇನ್ ದಿಸ್ ಗುಲ್ಬರ್ಗಾ, ಯಾರಿಗೂ ಸೆಕ್ಯೂರ್ ಇಲ್ಲ। ಒಂದು ಭಯದ ವಾತಾವರಣ ನಿರ್ಮಾಣ ಆಗಿದೆ। ನಿನ್ನೆ ಆಳಂದದಲ್ಲಿ ಒಂದು ಮರ್ಡರು, ಇವತ್ತು ಬೆಳಿಗ್ಗೆ ಕಲಬುರಗಿಯಲ್ಲಿ ಲಾ ಆ್ಯಂಡ್ ಆರ್ಡರ್ ಏನಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ। ನಾವು ಏನು ಸಂದೇಶ ಕೊಡ್ತಾ ಇದೀವಿ ಮುಂದಿನ ಪೀಳಿಗೆ ಗೊತ್ತಾಗ್ತಾ ಇಲ್ಲ। ನಾವು ಭಾರತದಲ್ಲಿ ಕಲಬುರಗಿಯಲ್ಲಿ ಇಂಥ ಪರಿಸ್ಥಿತಿ ಬರ್ತಂತೇಳಿ ನಾವು ಕನಸಲ್ಲಿ ನೆನೆಸಿರಲಿಲ್ಲ। ನಾವು ದೇವರಿಗೆ ಬೇಡ್ಕೋತೇನೆ, ನಮ್ಮ ಗಿರೀಶ್ ಚಕ್ರಗೆ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಮನೆಯವರಿಗೆಲ್ಲರಿಗೆ ಅವ್ರ ಜೊತೆ ನಾವೆಲ್ಲರೂ ಇರ್ತೀವಿ। ಅಂಥ ಒಂದು ನಾಯಕರಿಗೆ ಕಳ್ಕೊಂಡಿವಿ, ನಮ್ಗೇನು ಮಾತಾಡ್ಬೇಕಂತೇಳಿ ದೋಸ್ತ ಇಲ್ಲ। ನಮ್ಮ ಜೊತೆ ಇವತ್ತು ನಮ್ಮ ಎಲ್ಲ ನಾಯಕರು ಗೊತ್ತಾದ ಕೂಡಲೇ ಇವತ್ತು ಇಲ್ಲಿ ಬಂದು ಹೋಗೋಣ ಅಂತ ಬಂದಿದ್ದಾರೆ। ನಮ್ಮ ನಾಯಕರು ಅಧ್ಯಕ್ಷರು ಕೂಡ ಇದ್ರ ಬಗ್ಗೆ ಮಾತಾಡ್ತಾರೆ।